ಇಂಥ ಒಂದು ದೊಡ್ಡ ಕ್ಷೇತ್ರದ ಬಗ್ಗೆ, ಒಂದು ರಾಜ್ಯಸಭಾ ಸದಸ್ಯರ ಬಗ್ಗೆ, ಪೂಜ್ಯರ ಬಗ್ಗೆ, ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಅನ್ಯ ಧರ್ಮೀಯರು ಮಾತಾಡಬೇಕಾದ್ರೆ ಅಥವಾ ಯಾವುದೇ ರೀತಿಯ ಸತ್ಯಾಸತ್ಯತೆಗಳ ಅರಿವಿಲ್ಲದೆ ಮಾತಾಡಬೇಕಾದ್ರೆ ಯಾಕೆ ನಮ್ಮ ರಾಜಕೀಯ ವ್ಯವಸ್ಥೆಗಳು ಹಾಳಾಗಿ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ? ಸರ್ಕಾರ ಇದೆಯೋ ಇಲ್ವೋ? ಯಾಕೆ ಇದು ಕಣ್ಣಿಗೆ ಕಾಣೋದಿಲ್ಲ ಸರ್ಕಾರಕ್ಕೆ? ಎಲ್ಲದಕ್ಕೂ ಬಹಳ ವೇಗವಾಗಿ ಮುನ್ನುಗ್ತಕ್ಕಂಥ ಸರ್ಕಾರ ಒಬ್ಬ ದೊಡ್ಡ ವ್ಯಕ್ತಿ, ನಮಗೆ ಮಂಜುನಾಥ ಸ್ವಾಮಿ ಬೇರೆ ಅಲ್ಲ, ಪೂಜ್ಯರು ಬೇರೆ ಅಲ್ಲ. ಎಷ್ಟು ಜನಗಳಿಗೆ ಎಷ್ಟು ವರ್ಷಗಳಿಂದ ನಮ್ಮಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಅನ್ನ ತಿಂತಾ ಇದ್ದಾರೆ, ಎಷ್ಟು ಜನಗಳಿಗೆ ಸಕುಟುಂಬ ಸಮೇತರಾಗಿ ಬದುಕ್ತಾ ಇದ್ದಾರೆ, ಎಷ್ಟು ಜನಕ್ಕೆ ಬದುಕು ಭವಿಷ್ಯ ಕಟ್ಕೊಟ್ಟಿರುವಂತಹ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ್ರೆ ಸರ್ಕಾರ ಯಾಕೆ ಸುಮ್ಮನಿದೆ? ನಿಮಗೆ ಬಾಯಿಗೆ ಬಂದಂತೆ ನಿಮಗೆ ಬೇಕಾದಂತೆ ಕಾನೂನನ್ನ ತಿರ್ಚೋ ಕೆಲಸ ಆಗಲಿ, ಕಾನೂನನ್ನ ಧಿಕ್ಕರಿಸುವಂತ ಕೆಲಸ ಆಗಲಿ ಮಾಡೋದು ಬೇಡ. ಅದಕ್ಕೆ ನ್ಯಾಯ ಸಿಗುತ್ತೆ. ಮಂಜುನಾಥ ಸ್ವಾಮಿನೇ ಅದಕ್ಕೆ ನ್ಯಾಯ ಒದಗಿಸ್ತಾರೆ. ಓಕೆ, ಸೊ ಇವತ್ತಿನ ಪ್ರತಿಭಟನೆ ಬಂದು ನಮ್ಮ ಕಾವಂದ್ರ ಬಗ್ಗೆ, ರಾಜಶ್ರೀಗಳ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರ್ತಕ್ಕಂಥವರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇರೋದು ಒಂದು. ಮತ್ತು ಜೊತೆಗೆ ಇಲ್ಲಿ ನಟ ದರ್ಶನ್ ಅವರ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಆದಂಥ ದೊಡ್ಡ ಹಾನಿ ಅವರು ವೈಯಕ್ತಿಕವಾಗಿ ಹ್ಯಾಂಡ್ಲ್ ಮಾಡಿದ್ದು ತಪ್ಪು ಅಂತೇಳಿ ಇಡೀ ಸಮಾಜ ಅವರ ಎದುರುಗಡೆ ನಿಲ್ತು. ಇವತ್ತು ಕಾನೂನಿನ ಪ್ರಕಾರ ಅವರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಅದೇ ರೀತಿಯಲ್ಲಿ ಧರ್ಮಸ್ಥಳದ ವಿರುದ್ಧ ಮತ್ತು ಇವಾಗ ನಮಗೆ ಪೂಜ್ಯರು ಬೇರೆ ಅಲ್ಲ, ನಮಗೆ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ಬೇರೆ ಅಲ್ಲ. ಸರಿಯಾದ ರೀತಿಯಲ್ಲಿ ತಿಳ್ಕೊಳ್ದೇ ಇರ್ತಕ್ಕಂಥ ಹಿಂದೂಗಳು ಕೂಡ ಇದರಲ್ಲಿ ಈ ಒಂದು ದಾರಿ ತಪ್ಪಿಸ್ತಕ್ಕಂಥ ದುಷ್ಟಶಕ್ತಿಗಳ ಜೊತೆಯಲ್ಲಿ ಕೈ ಜೋಡಿಸಿರೋದು ಒಂದು ದೊಡ್ಡ ದುರಂತ. ಯಾಕೆ ಅಂತ ಹೇಳಿದ್ರೆ ಅವರಿಗೆ ಅವರ ಧರ್ಮದ ವಿಚಾರವಾಗಿಯೂ ಗೊತ್ತಿಲ್ಲ, ಮತ್ತು ಇಲ್ಲಿ ನಡೀತಾ ಇರ್ತಕ್ಕಂಥ ಅನ್ಯಾಯದ ವಿರುದ್ಧ ಕೂಡ ಅವರಿಗೆ ತಿಳುವಳಿಕೆ ಇಲ್ಲ. ಜೊತೆಗೆ ಅವರ ಉದ್ದೇಶ ಏನು? ಇವತ್ತು ಧರ್ಮಸ್ಥಳ ಶ್ರೀ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಒಂದು ಉತ್ತಮವಾದ ಹೆಸರನ್ನು ಹಾಳು ಮಾಡಬೇಕು ಅಂತಕ್ಕಂಥ ಒಂದು ದೊಡ್ಡ ಹುನ್ನಾರದಿಂದ ಈ ದುಷ್ಟಶಕ್ತಿಗಳು ಕೆಲಸ ಮಾಡ್ತಾ ಇದೆ. ಅವರ ವಿರುದ್ಧ ನಾವು ಸಿಡಿದೆದ್ದು ಇವತ್ತು ನಮ್ಮ ಧರ್ಮಕ್ಷೇತ್ರಗಳನ್ನಾಗಿರ್ಬೋದು, ಹಿಂದೂ ಧರ್ಮವನ್ನಾಗಿರ್ಬೋದು, ಸನಾತನ ಧರ್ಮವನ್ನಾಗಲಿ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಇವತ್ತು ಬೇರೆ ಬೇರೆ ಧರ್ಮಗಳನ್ನು ಒಡೆದಾಡ್ತಕ್ಕಂಥ ನೀತಿ ನಡೀತಾ ಇದೆ. ಇವತ್ತು ಬೇರೆ ಬೇರೆ ದೇಶಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನು ತಿಳುವಳಿಕೆ ಇದ್ದು ನಮ್ಮ ಧರ್ಮೀಯರು ನಮ್ಮ ಧರ್ಮವನ್ನು ಉಳಿಸ್ಕೊಳ್ಳಿಕ್ಕೆ ಅವರು ಸಹಕಾರ ಕೊಡ್ದೇ ಇವತ್ತು ಯಾವುದೇ ಒಂದು ಈಗ ನಮ್ಮ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಸಂಬಂಧಪಟ್ಟಂತೆ ಹೇಳಿದ್ರು ಕೂಡ ಇವತ್ತು ಎಷ್ಟು ವರ್ಷಗಳಿಂದ ಎಷ್ಟು ಜನಗಳಿಗೆ ಇದು ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದೆ. ಈಗ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಅಂದರೆ ಏನು? ಅದರಲ್ಲಿ ಎಷ್ಟು ಅನ್ಯ ಧರ್ಮೀಯರು ಉದ್ಯೋಗ ಮಾಡ್ತಾ ಇದ್ದಾರೆ, ಇಡೀ ಕರ್ನಾಟಕದಲ್ಲಿ ಎಷ್ಟು ವರ್ಷದಿಂದ ಎಷ್ಟು ಸೇವೆ ಮಾಡಿದೆ, ಮಹಿಳೆಯರಿಗೆ ಎಷ್ಟು ಅನುಕೂಲ ಆಗಿದೆ, ಎಲ್ಲದರ ಅರಿವು ಇದ್ದು ನಮ್ಮ ಸಮಾಜದ ವಿರುದ್ಧ ಈ ರೀತಿಯಲ್ಲಿ ಒಬ್ಬನಿಗೆ ಊಟ ಆಗ್ತಕ್ಕಂಥ ಶಕ್ತಿ ಇದೆಯೋ ಇಲ್ಲೋ ಗೊತ್ತಿಲ್ಲ, ಕುಟುಂಬಕ್ಕೆ ತನ್ನ ಹೆಂಡತಿ ಮಕ್ಕಳಿಗೆ ಊಟ ಆಗ್ತಕ್ಕಂಥ ಶಕ್ತಿ ಇಲ್ದೇ ಇರ್ತಕ್ಕಂಥ ಬಂದು ಸಾಮಾಜಿಕ ಜಾಲತಾಣದಲ್ಲಿ ಏನ್ ಬೇಕು ಅದನ್ನ ಬೊಗಳಬಹುದು ಅಂತ ಅಂದಾಗ ಒಬ್ಬ ಮಂತ್ರಿಯ ಬಗ್ಗೆ, ಒಬ್ಬ ಮುಖ್ಯಮಂತ್ರಿಯ ಬಗ್ಗೆ, ಉಪಮುಖ್ಯಮಂತ್ರಿಯ ಬಗ್ಗೆ ಯಾರ್ದಾದ್ರೂ ಬಗ್ಗೆ ಮಾತಾಡಿದ್ರೆ ಸಿಡ್ದೇಳ್ತಕ್ಕಂಥ ಜನಗಳು, ವ್ಯಕ್ತಿಗಳು, ನಮ್ಮ ಧರ್ಮೀಯರು ಅಥವಾ ನಮ್ಮ ಜಾತಿಯ ಜನಗಳು ಇಂಥ ಒಂದು ದೊಡ್ಡ ಕ್ಷೇತ್ರದ ಬಗ್ಗೆ, ಒಂದು ರಾಜ್ಯಸಭಾ ಸದಸ್ಯರ ಬಗ್ಗೆ, ಪೂಜ್ಯರ ಬಗ್ಗೆ, ಧರ್ಮದ ಬಗ್ಗೆ, ಸನಾತನ ಧರ್ಮದ ಬಗ್ಗೆ ಅನ್ಯ ಧರ್ಮೀಯರು ಮಾತಾಡಬೇಕಾದ್ರೆ ಅಥವಾ ಯಾವುದೇ ರೀತಿಯ ಸತ್ಯಾಸತ್ಯತೆಗಳ ಅರಿವಿಲ್ಲದೆ ಮಾತಾಡಬೇಕಾದ್ರೆ ಯಾಕೆ ನಮ್ಮ ರಾಜಕೀಯ ವ್ಯವಸ್ಥೆಗಳು ಹಾಳಾಗಿ ಕಣ್ಮುಚ್ಕೊಂಡು ಕೂತ್ಕೊಂಡಿದೆ? ಯಾಕೆ ಅಂತ ಹೇಳಿದ್ರೆ ಇವತ್ತು ಕಣ್ಣಿಗೆ ಕಾಣ್ತಾ ಇದೆ ಅವ್ರ ಉದ್ದೇಶ ಏನು ಅಂತೇಳಿ. ಆ ತಾಳ್ಮೆಯಿಂದ, ಆ ಮಂಜುನಾಥ ಸ್ವಾಮಿಯ ದಯೆಯಿಂದ ಪ್ರತಿಯೊಬ್ಬರು ಕೂಡ ನ್ಯಾಯಕ್ಕೋಸ್ಕರ ನಾವು ಕಾನೂನಾತ್ಮಕವಾಗಿ ಕೂಡ ಹೋರಾಟ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮಲ್ಲಿ ಸರ್ಕಾರ ಯಾಕೆ ಕಣ್ಮುಚ್ಕೊಂಡಿದೆ? ಸರ್ಕಾರ ಇದೆಯೋ ಇಲ್ವೋ? ಯಾಕೆ ಇದು ಕಣ್ಣಿಗೆ ಕಾಣೋದಿಲ್ಲ ಸರ್ಕಾರಕ್ಕೆ? ಇದು ನಮ್ಮ ಪ್ರಶ್ನೆ. ಯಾಕೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಬಹಳ ವೇಗವಾಗಿ ಮುನ್ನುಗ್ತಕ್ಕಂಥ ಸರ್ಕಾರ ಒಬ್ಬ ದೊಡ್ಡ ವ್ಯಕ್ತಿ, ನಮಗೆ ಮಂಜುನಾಥ ಸ್ವಾಮಿ ಬೇರೆ ಅಲ್ಲ, ಪೂಜ್ಯರು ಬೇರೆ ಅಲ್ಲ. ಎಷ್ಟು ಜನಗಳಿಗೆ ಎಷ್ಟು ವರ್ಷಗಳಿಂದ ನಮ್ಮಲ್ಲಿ ಗ್ರಾಮೀಣಾಭಿವೃದ್ಧಿ ಯೋಜನೆಯಿಂದ ಅನ್ನ ತಿಂತಾ ಇದ್ದಾರೆ, ಎಷ್ಟು ಜನಗಳಿಗೆ ಸಕುಟುಂಬ ಸಮೇತರಾಗಿ ಬದುಕ್ತಾ ಇದ್ದಾರೆ, ಎಷ್ಟು ಜನಕ್ಕೆ ಬದುಕು ಭವಿಷ್ಯ ಕಟ್ಕೊಟ್ಟಿರುವಂಥ ಧರ್ಮಸ್ಥಳ ಶ್ರೀ ಕ್ಷೇತ್ರದ ಬಗ್ಗೆ ಮಾತಾಡಬೇಕಾದ್ರೆ ಸರ್ಕಾರ ಯಾಕೆ ಸುಮ್ಮನಿದೆ? ಯಾವುದಕ್ಕೂ ಯಾವುದೇ ರೀತಿಯಲ್ಲೂ ಸಲ್ಲದಂತ ಇರ್ತಕ್ಕಂಥ ಅನ್ಯ ಧರ್ಮೀಯರು ಬಂದು ಅಪಪ್ರಚಾರ ಮಾಡಿದಾಗಲೂ ಕೂಡ ಸುಮ್ಮನೆ ಕೂತ್ಕೊಂಡಿದೆ ಅಂದಾಗ ಸರ್ಕಾರ ಏನು ಮಾಡಬೇಕು? ಇದನ್ನ ನಾವು ಜನತೆನೇ ಆಯ್ಕೆ ಮಾಡಿರ್ತಕ್ಕಂಥ ಸರ್ಕಾರ ಏನು ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಗಮನ ಹರಿಸಬೇಕು. ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರಾಗಿರ್ಬೋದು, ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿರ್ಬೋದು, ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಟ್ಟು ದರ್ಶನ್ ಅವ್ರ ಕೇಸ್ನಲ್ಲಿ ಜಾಲತಾಣದಲ್ಲಿ ಆದಂಥ ಅನ್ಯಾಯ ಈ ರೀತಿಯಲ್ಲಿ ಇನ್ನೊಬ್ಬರ ಬಗ್ಗೆ ಮಾತಾಡಬೇಕು. ಮುಖ್ಯಮಂತ್ರಿ ಬಗ್ಗೆ ನಾಳೆ ದಿವಸ ಮಾತಾಡಿದಾಗ ನೀವು ಕೂಡ ಕಣ್ಣು ಮುಚ್ಚಿ ಕೂರುವಂಥ ಪರಿಸ್ಥಿತಿ ನಾಳೆ ದಿವಸ ಬರ್ಬೋದು. ಅದರಿಂದ ಜಾಲತಾಣಗಳ ಬಗ್ಗೆ ಅಥವಾ ಈ ರೀತಿ ಜಾಲತಾಣಗಳಲ್ಲಿ ಅನವಶ್ಯಕವಾಗಿ ಕೊಳ್ಳು ವದಂತಿ ವಿಷಯಗಳನ್ನು ಮಾಡಿ ಅದಕ್ಕೆ ಗುಂಪುಗಾರಿಕೆ ಮಾಡಿ ಅದಕ್ಕೊಂದಷ್ಟು ಬಣ್ಣ ಹಚ್ಚಿ ಧರ್ಮಗಳ ಒಡೆದು ಬದುಕ್ತಕ್ಕಂಥ ದುಷ್ಟಶಕ್ತಿಗಳ ವಿರುದ್ಧ ಸರ್ಕಾರ ಸೆಟೆದು ನಿಂತರೆ, ಜಾಲತಾಣಗಳ ಮೇಲೆ ಕಡಿವಾಣ ಹಾಕಲಿಲ್ಲ ಅಂತಂದ್ರೆ ನಾಳೆ ಸಹ ತಮ್ಮದು ಅದೇ ಪರಿಸ್ಥಿತಿ ಬರುತ್ತೆ. ಪ್ರತಿಯೊಬ್ಬ ದೊಡ್ಡ ವ್ಯಕ್ತಿಗಳನ್ನು ಟಾರ್ಗೆಟ್ ಮಾಡಿ ಈ ರೀತಿಯಲ್ಲಿ
ಅವರ ವ್ಯಕ್ತಿತ್ವಕ್ಕೆ ಅಥವಾ ವ್ಯವಸ್ಥೆಗಳಿಗೆ ಕುಂದು ತರ್ತಾರೆ. ಸೊ ಇದ್ರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು, ಸರ್ಕಾರವನ್ನು ಆಯ್ಕೆ ಮಾಡಿರ್ತಕ್ಕಂಥ ಜನಗಳು ಗಮನ ಹರಿಸಬೇಕು, ಮತ್ತು ನಮ್ಮ ಧರ್ಮ ಎಂಥದ್ದು ಅದ್ರ ಬಗ್ಗೆ ಸರಿಯಾದ ರೀತಿ ತಿಳುವಳಿಕೆ ಇಟ್ಕೊಂಡು ಅದರ ಹಿನ್ನೆಲೆಯನ್ನು ತಿಳ್ಕೊಂಡು ಧರ್ಮಸ್ಥಳದ ಬಗ್ಗೆ, ಶ್ರೀ ಕ್ಷೇತ್ರದ ಬಗ್ಗೆ, ಅದರ ಸೇವೆಯ ಬಗ್ಗೆ ಅರಿವನ್ನು ತಿಳ್ಕೊಂಡು ಸನಾತನ ಧರ್ಮದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಂಡು, ಹಿಂದೂಗಳು ತಪ್ಪು ತಿಳ್ಕೊಂಡಿದ್ರೆ ಅದನ್ನು ಸರಿಯಾದ ರೀತಿ ತಿಳ್ಕೊಂಡು ಆಮೇಲೆ ನೀವು ಅನವಶ್ಯಕವಾಗಿ ಪ್ರಚಾರ ಮಾಡ್ತಾ ಇರ್ತಕ್ಕಂಥವ್ರ ಜೊತೆನಲ್ಲಿ ನೀವು ಬೇಕಾದರೆ ವಿಚಾರ ಮಾಡಿ. ಅದಕ್ಕೆ ಕಾನೂನಿದೆ. ನಿಮಗೆ ಬಾಯಿಗೆ ಬಂದಂತೆ ನಿಮಗೆ ಬೇಕಾದಂತೆ ಕಾನೂನನ್ನು ತಿರ್ಚೋ ಕೆಲಸ ಆಗಲಿ, ಕಾನೂನನ್ನು ಧಿಕ್ಕರಿಸುವಂಥ ಕೆಲಸ ಆಗಲಿ ಮಾಡೋದು ಬೇಡ ಅಂತೇಳಿ ನಾವು ಮಂಜುನಾಥ ಸ್ವಾಮಿಯ ಪರವಾಗಿ ಅವ್ರಿಗೂ ಒಳ್ಳೇದಾಗಲಿ ಅಂತ ನಾವು ಪ್ರಾರ್ಥನೆ ಮಾಡ್ತೀನಿ. ಆದರೆ ಇದಕ್ಕೆ ನ್ಯಾಯ ಸಿಗುತ್ತೆ. ಮಂಜುನಾಥ ಸ್ವಾಮಿನೇ ಅದಕ್ಕೆ ನ್ಯಾಯ ಒದಗಿಸ್ತಾರೆ. ಸರ್, ಸಾರ್ವಜನಿಕ ವಲಯದಲ್ಲಿ ಒಂದು ಗೊಂದಲ ಇದೆ. ಇಷ್ಟೆಲ್ಲ ನಡೀತಾ ಇದ್ರು ಕೂಡ ಕ್ಷೇತ್ರದ ವತಿಯಿಂದ ಕಾನೂನಾತ್ಮಕವಾಗಿ ಯಾಕೆ ಇಂಥವರ ಬಾಯಿ ಮುಚ್ಚಿಸ್ತಾ ಇಲ್ಲ ಅಂತ ಹೇಳಿ ತಾವೇನು ಹೇಳ್ತೀರಿ? ಕ್ಷೇತ್ರದ ಪರವಾಗಿ ಯಾರು ಬಾಯಿ ಮುಚ್ಚಿಸೋದಕ್ಕೆ ಯಾವುದೇ ಜನಗಳಿಗೆ ಅವ್ರದ್ದೇ ಆದಂಥ ಸ್ವಾತಂತ್ರ್ಯದ ಹಕ್ಕಿದೆ, ಅವರ ವಾಕ್ ಸ್ವಾತಂತ್ರ್ಯದ ಹಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾನೂನು ಅಂತ ಇದೆ. ಅದಕ್ಕೆ ಯಾವ ರೀತಿಯಲ್ಲಿ ಪರೋಕ್ಷವಾಗಿ ಸರ್ಕಾರಕ್ಕೆ ಸಹಕಾರ ಕೊಡಬೇಕು ಅಷ್ಟು ಮಾತ್ರ ಕೊಡ್ಬೋದು ಹೊರತು ವೈಯಕ್ತಿಕವಾಗಿ ಯಾವುದೇ ಒಂದು ವ್ಯಕ್ತಿ ಅಥವಾ ವಿಚಾರದಲ್ಲಿ ನೇರವಾಗಿ ಭಾಗಿಯಾಗೋದು ತಪ್ಪಾಗುತ್ತೆ. ಅದರಿಂದ ಕಾನೂನಿದೆ ಅನ್ನೋದು ಒಂದೇ ಒಂದು ನಂಬಿಕೆ ಮೇಲೆ ಕ್ಷೇತ್ರದ ವ್ಯವಸ್ಥೆನಲ್ಲಿ ಅಲ್ಲ, ಕಾನೂನಾತ್ಮಕವಾಗಿಯೇ ಇವರು ಏನಾದರೂ ಕ್ರಮ ಕೈಗೊಳ್ಬಹುದು ಮಾಡ್ತಾರೆ. ಸರ್ಕಾರ ಕೂಡ ಇದನ್ನ ನೋಡ್ತಾ ಇದೆಯಲ್ಲ, ಸರ್ಕಾರದಲ್ಲಿ ಇದ್ರ ವಿಚಾರ ನಡೀತಾ ಇದೆಯಲ್ಲ, ಹಾಗಾಗಿ ಸರ್ಕಾರ ಕೂಡ ಇದ್ರ ಬಗ್ಗೆ ಗಮನ ಕೊಡಲಿ. ಏನು ತನಿಖೆ ಆಗಬೇಕೋ ಆಗಲಿ, ಅದು ಸತ್ಯ ಹೊರಗಡೆ ಬರುತ್ತೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.